ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ತಂದೆ ಮಗಳು. ತಂದೆ ಆ ಮಗಳು ಉದ್ದಾಗಿದ್ದ ದೊಡ್ಡೋಳಾಗವರು ಕಣ್ಣಲ್ಲಿ ಕಣ್ಣಿಟ್ಟು ಬಂಗಾರದಾಗ ನೋಡ್ಕೊಂಡಿರ್ತಾರೆ. ರಾಣಿ ತರ ಸಾಕಿರ್ತಾನೆ ಆ ಮಗಳು. ಆ ಮಗಳು ಯಾರೋ 2 ವರ್ಷದಿಂದ ಪರಿಚಯ ಆಗಿರೋ ಹುಡುಗನಿಗೋಸ್ಕರ ತಂದೆ ತಾಯಿನ ಎಲ್ಲರನ್ನ ಬಿಟ್ಟು ಓಡೋಗ್ತಾಳೆ. ಒಂದು ಕ್ಷಣನೂ ಯೋಚನೆ ಮಾಡಲ್ಲ ಅವಳು ಅವನಿಗೋಸ್ಕರ, 2 ವರ್ಷದಿಂದ ಪರಿಚಯ ಆಗಿರೋನಿಗೋಸ್ಕರ. ಅದ್ರ ತಂದೆ 20 ವರ್ಷದಿಂದ ಸಾಕಿರ್ತಾರೆ. ಒಂದ್ಸಲ ಯೋಚನೆ ಮಾಡಿ ನೀವು ಅವ್ರ ಹತ್ರ ಹೋಗಿ ಕೇಳಿ, ಅಪ್ಪ ನಾನು ಹಿಂಗ್ ಲವ್ ಮಾಡ್ತಿದ್ದೀನಿ, ಹೆಂಗೆ ಏನು ಅಂತ. ಅವರು ಯೋಚನೆ ಮಾಡ್ತಾರಲ್ವಾ, ನಾನು ಇಷ್ಟು ವರ್ಷ ನನ್ನ ಮಗಳನ್ನ ಸಾಕಿದ್ದೀನಿ, ಅವನು ನನ್ನ ಮಗಳನ್ನ ರಾಣಿ ತರ ನೋಡ್ಕೊಂತಾನ, ಬಂಗಾರದಂಗ್ ಸಾಕ್ತಾನ ಅನ್ನೋದು ಅವ್ರಿಗೆ ಒಂದ್ ಇರುತ್ತಲ್ವಾ. ಅವ್ರು ವಿಚಾರಿಸ್ತಾರೆ, ಅವ್ರ ಅಪ್ಪ ಅಮ್ಮ ಮಾತಾಡ್ಕೊಂತಾರೆ. ನೀವು ಒಂದ್ಸಲ ಅವ್ರ ಹತ್ರ ಹೋಗಿ ಕುಂತು ಕೇಳಿದ್ರೆ ಅವ್ರಿಗೂ ನೋವಿರುತ್ತಲ್ವಾ. ಇಷ್ಟು ವರ್ಷ ಸಾಕಿದ್ವಿ, ಬೇರೆ ಮನೆಗೆ ಕೊಡ್ಬೇಕಂದ್ರೆ ನೀವು ಸಡನ್ ಆಗಿ ಕೇಳ್ದೆ ರಾತ್ರಿ ಓಡೋಗ್ಬಿಟ್ರೆ ಆ ಜೀವ ಏನಾಗ್ಬೇಕು ಪಾಪ. ಒಂದ್ಸಲ ಓಡೋಗಿನ ಮುಂಚೆ ಹುಡುಗರೇ ಆಗ್ಲಿ ಹುಡುಗಿಯರೇ ಆಗ್ಲಿ ಯೋಚನೆ ಮಾಡಿ, ಒಪ್ಸಿ ಮನೇಲಿ ಒಪ್ಸಿ ಮದ್ವೆ ಆಗಿ. ಅವ್ರೇನ್ ಒಪ್ಪಲ್ಲ ಅನ್ನಲ್ಲ, ಅವ್ರು ಒಪ್ಸಿ ಮದ್ವೆ ಹಾಕಿನ ಓಡೋಗ್ ಮದ್ವೆ ಹಾಕಿನ ಹೆಂಗಿರುತ್ತೆ ಒಂದ್ಸಲ ಯೋಚನೆ ಮಾಡಿ. ಒಪ್ಸಿ ಮದ್ವೆ ಆದ್ರೆ ಎಲ್ಲ ಫ್ಯಾಮಿಲಿ ಫುಲ್ ಗ್ರ್ಯಾಂಡ್ ಆಗುತ್ತೆ. ಓಡೋಗ್ ಮದ್ವೆ ಆದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ರಿಸ್ಕ್ ಅಲ್ವಾ. ಅಪ್ಪ ಅಮ್ಮನ ಜೊತೆಗಿರೋದು ಯಾರು ಇರೋದು. ಒಂದ್ಸಲ ಓಡೋಕಿನ ಮುಂಚೆ ಯೋಚಿಸಿ. ಆ ತಂದೆ ಆ ಮಗಳನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನಂತ. ಆ ಮಗಳು ನಿಮ್ ಮನೆಗ್ ಬರ್ತಾ ಇದ್ದಾಳಂದ್ರೆ ರಾಣಿ ತರ ಸಾಕೋ ಕೆಪಾಸಿಟಿ ನಿಮ್ಗೆ ಇರ್ಬೇಕು. ಓಕೆನಾ? ಒಂದ್ಸಲ ಓಡೋಕಿನ ಮುಂಚೆ ಒಂದ್ಸಲ ಯೋಚನೆ ಅಪ್ಪ ಅಮ್ಮ ಬಗ್ಗೆ. ಬಾಯ್.